ಬಾಯ್ ಯಾರು ಹೊಡಿತಿ ಅಂದ್ರೆ ಯಾರಿಗೆ ಹೊಡಿತ ಯಾರು ಹೊಡಿತದನ್ನ ಯಾರಿಗಿಲ್ರಿ ಗಿನ್ನಿ ಹೊಡೆದ ನಮ್ಮ ನಡಿ ಮಾಡಿಲ್ಲ ನಾನು ಲೋಡಿಂಗ್ ಮಾಡ. ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಪ್ಲಾಸ್ಟಿಕ್ ಮುಕ್ತ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು. ಆದರೆ ಈ ಕನಸಿಗೆ ಅಕ್ರಮ ಪ್ಲಾಸ್ಟಿಕ್ ದಂಧೆಕೋರರು ಕೊಳ್ಳಿ ಇಡುತ್ತಿರುವುದು ಆತಂಕಕಾರಿ ಸಂಗತಿ. ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಪ್ಲಾಸ್ಟಿಕ್ ದಂಧೆಯ ಭಂಡಾರವೇ ಪತ್ತೆಯಾಗಿದೆ. ಹುಬ್ಬಳ್ಳಿ ತಾಲೂಕಿನ ಕೋಟಗೊಂಡ ಹುಣಶಿ ಗ್ರಾಮದ ಹೊರವಲಯದಲ್ಲಿ ಮನೋಜ್ ಎಂಬುವವರಿಗೆ ಸೇರಿದ ಗೋಡೌನ್ನಲ್ಲಿ ರಾಶಿಯಾಗಿ ನಿಷೇಧಿತ ಪ್ಲಾಸ್ಟಿಕ್ ಸಂಗ್ರಹಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಗೋಡೌನ್ ತುಂಬಾ ಪ್ಲಾಸ್ಟಿಕ್ ತುಂಬಿಸಿ ಹುಬ್ಬಳ್ಳಿ, ಧಾರವಾಡ ನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಸಾಗಿಸಲಾಗ್ತಾ ಇದೆ ಎಂಬ ಗಂಭೀರ ಅನುಮಾನ ವ್ಯಕ್ತವಾಗಿದೆ. ನಗರ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕುತ್ತಿದ್ದಂತೆ ದಂಧೆಕೋರರು ಇದೀಗ ಗ್ರಾಮೀಣ ಪ್ರದೇಶಗಳನ್ನು ತಮ್ಮ ಅಡ್ಡೆಯಾಗಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಕಳೆದ ಹಲವು ವರ್ಷಗಳಿಂದ ಮನೋಜ್ ಎಂಬಾತ ಅಕ್ರಮವಾಗಿ ಪ್ಲಾಸ್ಟಿಕ್ ಸಂಗ್ರಹಿಸಿ ಸಾಗಣೆ ಮಾಡುತ್ತಿದ್ದಾನೆ ಎಂಬ ಶಂಕೆ ಇದ್ದರೂ ಗ್ರಾಮೀಣ ತಹಶೀಲ್ದಾರ್ ಜೆಬಿ ಮಜ್ಗಿ, ಗ್ರಾಮ ಪಂಚಾಯಿತಿ ಪಿಡಿಒ ಅಮೃತ ಹಡಪತ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪರಿಸರಕ್ಕೆ ಮಾರಕವಾದ ಈ ಅಕ್ರಮ ಪ್ಲಾಸ್ಟಿಕ್ ದಂಧೆಗೆ ಕೂಡಲೇ ಬ್ರೇಕ್ ಹಾಕಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು, ಸಾರ್ವಜನಿಕರು ಸುಪ್ರೀಂ ಟಿವಿಯ ಮುಖಾಂತರ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ತಾರಾ ಅಥವಾ ಜಾಣ ಕಿವುಡರಂತೆ ಸುಮ್ಮನೆ ಇರ್ತಾರಾ? ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.